ವಾಪಸ್ ಹೋಗೋ ಟೈಮ್ ಹತ್ರ ಬರ್ತಿದೆ. ಸೊ ಇಲ್ಲಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಎಲ್ಲ ತುಂಬಾನೇ ಇದೆ. ಸೊ ಬೆಳಗ್ಗೆನೆ ನನ್ನ ಪೇಪರ್ಸ್ ಎಲ್ಲ ತಗೊಂಡು ಕಾಲೇಜ್ ಕಡೆಗೆ ಹೋದೆ. ನಾನು ಮನೆಗೆ ರಿಟರ್ನ್ ಹೋಗೋದಕ್ಕೆ ಫ್ಲೈಟ್ ಟಿಕೆಟ್ ಕೂಡ ಆಲ್ರೆಡಿ ಬುಕ್ ಆಗಿದೆ. ಬಟ್ ನಾನು ಯಾವಾಗ ಹೋಗ್ತೀನಿ ಏನು ಅಂತೆಲ್ಲ ಆಮೇಲೆ ನಿಮಗೆ ಹೇಳ್ತೀನಿ. ಈಗ ಕಾಲೇಜಿಂದ ಹೋಗ್ತಾ ತರಕಾರಿ ಎಲ್ಲ ತಗೊಂಡು ಮನೇಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಹೊರಗಡೆ ಹೋಗೋಕ್ಕೆ ರೆಡಿ ಆದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮೇಜರ್ ಅಪ್ಡೇಟ್ ಏನಂದರೆ ನನ್ನ ಚಾನಲ್ ಫೈನಲಿ 10K ರೀಚ್ ಆಗಿದೆ. ಸೊ ಆಲ್ ಥ್ಯಾಂಕ್ಸ್ ಟು ಯು ಗೈಸ್. ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್. ಸ್ಟಾರ್ಟಿಂಗಿಂದನೂ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಕೊತಾನೆ ಬಂದಿದ್ದೀರಾ. ಇದೇ ಥರ ಇನ್ನೂ ಸಪೋರ್ಟ್ ಮಾಡ್ತಾನೇ ಇರಿ. ನನ್ನ ವೀಡಿಯೋಸ್ ನೋಡ್ತೀರಿ, ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ತೀರಿ. ಆ್ಯಂಡ್ ಎಸ್, ಇವತ್ತು ಹೊರಗಡೆ ಹೋಗ್ತಿದ್ದೀನಿ. ಬಿಸಿಲು ತುಂಬಾ ಇದೆ, ಮಧ್ಯಾಹ್ನ ಆಗಿದೆ 3 ಗಂಟೆ. ಸೊ ಹೊರಗಡೆ ತುಂಬ ಬಿಸಿ ಇದೆ. ಆ್ಯಂಡ್ ಇವತ್ತು ಎಲ್ಲಿ ಹೋಗ್ತೀನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡ್ತೀರಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಗೈಸ್, ಈಗ ಬಿಸಿ ಇರೋದ್ರಿಂದ ಕೈಯೆಲ್ಲ ಸುಡ್ತಿತ್ತು. ಸೊ ಇದೊಂದು ತೆಳ್ಳಗಿರೋದು ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕ್ಯಾಪ್. ಸೊ ಹೋಗೋಣ ಈಗ. ಸೊ ಇವತ್ತಿನ ಪ್ಲ್ಯಾನ್ ಏನಿತ್ತು ಅಂದರೆ, ಚೈನಾದಲ್ಲಿ ಇನ್ನು ಕೆಲವು ದಿನಗಳು ಮಾತ್ರ ನಾನು ಇರ್ತೀನಿ. ಹೊರಗಡೆ ಆದಷ್ಟು ಓಡಾಡ್ತಿರ್ಬೇಕು ಅಂತ ಹೊರಗಡೆ ಹೋದೆ. ಸುತ್ತಾಡಿಕೊಂಡು ಹಾಗೆ 10Kನೂ ಆಗಿದೆಯಲ್ವಾ, ಸೊ ಸಣ್ಣದಾಗಿ ಸೆಲೆಬ್ರೇಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಚೈನಾದಲ್ಲಿ 45 ಡಿಗ್ರೀಸ್ ಇರುತ್ತೆ ಟೆಂಪ್ರೇಚರ್. ಸೊ ತುಂಬಾ ಬಿಸಿಲಿರುತ್ತೆ. ಮಧ್ಯಾಹ್ನ ಟೈಮ್ ಹೊರಗಡೆ ಏನಾದರೂ ಹೋದರೆ ಮೈಯೆಲ್ಲ ಸುಡೋ ಥರನೇ ಫೀಲ್ ಆಗುತ್ತೆ. ಆದರೆ ಏನು ಮಾಡೋದಕ್ಕಾಗುತ್ತೆ, ಬಿಸಿಲಿದೆ, ಹೊರಗಡೆ ಹೋಗೋದಕ್ಕೆ ಆಗಲ್ಲ ಅಂತ ಮನೇಲೇ ಕೂತ್ಕೊಂಡಿರೋದಕ್ಕೂ ಆಗಲ್ಲ. ಯಾಕಂದರೆ ಸ್ವಲ್ಪ ದಿವಸ ಅಷ್ಟೇ ಇರೋದಕ್ಕಾಗೋದು. ಸೊ ಇಲ್ಲಿ ಇದ್ದಷ್ಟು ದಿವಸನೂ ಆಚೆ ಓಡಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಲಾಸ್ಟಲ್ಲಿ ತುಂಬಾ ಕೆಲಸ ಇದೆ. ಪ್ಯಾಕ್ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್, ಕಾಲೇಜಲ್ಲಿ ಕರೀತಿರ್ತಾರೆ. ಸೊ ತುಂಬ ಬ್ಯುಸಿ ಕೂಡ ಇದ್ದೀನಿ ನಾನು. ಸೊ ನನಗಿಲ್ಲಿ ಮನೆಯಿಂದ ಬೈಕ್ ತೊಗೊಂಡು ಅರ್ಚಿಗೆ ಹೋಗೋಷ್ಟರಲ್ಲಿ 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಆಗಿತ್ತು ಅಷ್ಟೇ. ಅಷ್ಟರಲ್ಲೇ ನಾನು ಕಂಪ್ಲೀಟ್ ಡಿಹೈಡ್ರೇಟ್ ಆಗಿರೋ ಫೀಲ್ ಆಗ್ತಿತ್ತು. ಸೊ ಹೋಗಿದ ಕೂಡಲೇ ಮೀಶೋ ಶಾಪಲ್ಲಿ ಲೆಮನ್ ಜ್ಯೂಸನ್ನು ಆರ್ಡರ್ ಮಾಡಿದೆ. ಲೆಮನ್ ಜ್ಯೂಸ್ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ನಾನು ನೈಲ್ಸ್ ಮಾಡಿಸೋದಕ್ಕೆ ನೈಲ್ ಆರ್ಟ್ ಸಲೂನ್ಗೆ ಬಂದೆ. ಇದು ನಾನು ಈ ಸತಿ ಮಾಡಿಸ್ತಿರೋದು ಲಾಸ್ಟ್ ನೈಲ್ ಆರ್ಟ್ ಅನಿಸುತ್ತೆ. ಬಿಕಾಸ್ ಇದಾದಮೇಲೆ ನಾನು ಹಾಸ್ಪಿಟಲ್ಗೆ ಜಾಬ್ಗೆ ಆರ್ ಇಂಟರ್ನ್ಶಿಪ್ಗೆ ಜಾಯ್ನ್ ಆದರೆ ಆಫಿಷಿಯಲಾಗಿ ಡಾಕ್ಟರ್ ಆಗಿರ್ತೀನಿ. ಆಗ ನಾನು ನೈಲ್ಸ್ ಎಲ್ಲ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗೋದಕ್ಕಾಗೋದಿಲ್ಲ. ಸೊ ಲಾಸ್ಟ್ 1 ಮಂತಲ್ಲಿ ನಾನು ನೈಲ್ಸನ್ನು ಮಾಡಿಸ್ಕೊತಿದ್ದೀನಿ. ಸೊ ಇಲ್ಲಿ ನಾನು ಹಾಸ್ಪಿಟಲ್ಗೆ ಜಾಯ್ನ್ ಆಗಿ ಫುಲ್ ಟೈಮ್ ಡಾಕ್ಟರ್ ಆಗಿ ವರ್ಕ್ ಮಾಡೋದಕ್ಕಿಂತ ಮುಂಚೆ ನನ್ನ ಈ ಸ್ಟೂಡೆಂಟ್ ಲೈಫನ್ನು ಎಂಜಾಯ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ನಾನು ಅರ್ಚಿಯಲ್ಲಿರೋ ಸ್ಟ್ರೀಟಲ್ಲಿ ಓಡಾಡ್ತಿದ್ದೆ. ಆ್ಯಕ್ಚುಲಿ ವಿಂಡೋ ಶಾಪಿಂಗ್ ಮಾಡ್ತಿದ್ದೆ. ಯಾಕಂದರೆ ನಾನು ಶಾಪ್ಗೆ ಹೋಗಿ ಏನು ಪರ್ಚೇಸ್ ಮಾಡೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ನನಗೆ ಆಲ್ರೆಡಿ ತುಂಬಾ ಲಗೇಜ್ ಇದೆ. ನನ್ನ ಟ್ರಾಲೀಸ್ ಎಲ್ಲ ತುಂಬೋಗ್ಬಿಟ್ಟಿದೆ. ಈಗ ನಾನು ಏನೇ ತೊಗೊಂಡ್ರು ಅದು ಇಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಸೊ ಅದಕ್ಕಿಂತ ನಾನು ಶಾಪಿಂಗ್ ಮಾಡದೇ ಇರೋದೇ ಒಳ್ಳೆಯದು ಅಂತ ಜಸ್ಟ್ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ಅರ್ಚಿ ಅನ್ನೋ ಈ ಒಂದು ಪ್ಲೇಸ್ನ ನಾನು ತುಂಬಾ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಫಸ್ಟ್ ಇಯರ್ MBBS ಇಂದ ಇಲ್ಲಿವರೆಗೂ ಯಾವತ್ತೇ ಬೋರ್ ಆದರೂ ಯಾವಾಗಲೂ ನಾವು ಅರ್ಚಿಗೆ ಹೋಗ್ತಿದ್ವಿ. ಶಾಪಿಂಗ್ ಮಾಡಬೇಕಂದ್ರೂ ಅರ್ಚಿಗೆ ಹೋಗ್ತಿದ್ವಿ, ಏನಾದರೂ ತಿನ್ನಬೇಕಂದ್ರೂ ಅರ್ಚಿಗೆ ಹೋಗ್ತಿದ್ವಿ, ಎಲ್ಲದಕ್ಕೂ ಅರ್ಚಿಗೆ ಹೋಗ್ತಿದ್ವಿ. ಸೊ ಇನ್ಮೇಲೆ ಈ ಪ್ಲೇಸನ್ನು ಮಿಸ್ ಮಾಡ್ಕೊತೀನಿ. ಬಟ್ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಎಸತಿ ಆಗುತ್ತೋ ಅಸತಿ ಇಲ್ಲಿ ಓಡಾಡ್ತಿರ್ತೀನಿ, ನಿಮಗೂ ಕೂಡ ತೋರಿಸ್ತಿರ್ತೀನಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾನು ಯಾವುದಾದ್ರೂ ಒಂದು ಡೆಸರ್ಟ್ ಬಾರನ್ನು ಹುಡುಕ್ತಿದ್ದೆ ಆರ್ ಕ್ಯಾಫೆಯನ್ನು ಹುಡುಕ್ತಿದ್ದೆ. ಆಗ ನನಗೆ ಕಾಣಿಸಿದ್ದು ಈ ಕ್ಯಾಫೆ. ಬಟ್ ಇಲ್ಲಿ ಡ್ರಿಂಕ್ಸ್ ಮಾತ್ರ ಇತ್ತು. ಬಟ್ ಅದರ ಪಕ್ಕದಲ್ಲೇ ಇರೋ ಒಂದು ಡೆಸರ್ಟ್ ಬಾರ್ಗೆ ಹೋಗಿದ್ದೆ. ಈ ಶಾಪ್ ಅಂತೂ ಸಕ್ಕತ್ತಾಗಿತ್ತು, ಸಖತ್ ಈಸ್ಥೆಟಿಕ್ ಆಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಡೆಸರ್ಟ್ಸ್ ಕೂಡ ತುಂಬಾ ಚೆನ್ನಾಗಿದ್ವು. ಇಟಾಲಿಯನ್ ಡೆಸರ್ಟ್ ಇತ್ತು, ಚೈನೀಸ್ದು, ಜಾಪನೀಸ್ ಡೆಸರ್ಟ್ ಕೂಡ ಇತ್ತು. ಯಾವುದು ಟ್ರೈ ಮಾಡಬೇಕು ಅಂತ ನಾನು ಕನ್ಫ್ಯೂಷನ್ನಲ್ಲಿದ್ದೆ. ಆ್ಯಂಡ್ ಇಲ್ಲಿರೋರು ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಿದ್ರು, ವಿಚ್ ಈಸ್ ವೆರಿ ಸರ್ಪ್ರೈಸಿಂಗ್. ಈ ಒಂದು ಡೆಸರ್ಟ್ ಬಾರಿನ ಹೆಸರು ವೈಲ್ಡ್ ಪೈ ಅಂತ. ಈ ಡೆಸರ್ಟ್ ಬಾರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಹಾಯ್ ಗೈಸ್,
ಈಗ ಜಸ್ಟ್ ನಾನು ಒಂದು ಕ್ಯಾಫೆಗೆ ಬಂದಿದ್ದೀನಿ. ಆ್ಯಂಡ್ ಅಪ್ಡೇಟ್ ಏನಂದರೆ, ನನ್ನ ಚಾನಲ್ ಈಗ 10K ರೀಚ್ ಆಗಿದೆಯಲ್ವಾ, ಸೊ ಅದಕ್ಕೆ ಸಣ್ಣದಾಗಿ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಕೇಕ್ ರೆಡಿ ಇದೆ. ಆ್ಯಂಡ್ ಇಲ್ಲಿ ಅವರು ನನಗೆ 10K ಅಂತ ಕೂಡ ಬರೆದು ಕೊಟ್ಟಿದ್ದಾರೆ. ಸಖತ್ ಕ್ಯೂಟಾಗಿದೆ ನೋಡೋದಕ್ಕೆ. ಆ್ಯಂಡ್ ಈ ಫೀಲಿಂಗೇ ಒಂಥರ ಏನೋ ತುಂಬ ಡಿಫ್ರೆಂಟಾಗಿದೆ. ಯಾವತ್ತೂ ನನಗೆ ಈ ಥರ ಫೀಲಿಂಗ್ ಆಗಿರಲಿಲ್ಲ. ಒಬ್ಬಳೇ ಬಂದು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಎಲ್ಲ. 1K ರೀಚ್ ಆಗಿದ್ದಾಗ ನನಗೆ ಹೇಗೆ ಫೀಲ್ ಆಗ್ತಿತ್ತು ಅದೇ ಥರನೇ ಈಗಲೂ ಅಷ್ಟೇ ಖುಷಿ ಆಗ್ತಿದೆ ನನಗೆ. 10K ಇರೋದು 100K ಆಗಲಿ, 100K ಇರೋದು 1 ಲ್ಯಾಕ್ ಆಗಲಿ, 1 ಲ್ಯಾಕಿಂದ ಮಿಲಿಯನ್ ಆಗಲಿ ಅಂತ ನೀವು ಎಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಟಿಲ್ ನಾವು. ಸೊ ಈಗ ನಮ್ಮ ಕೇಕನ್ನು ಕಟ್ ಮಾಡೋ ಟೈಮ್. ಸೊ ನಿಮ್ಮೆಲ್ಲರ ಜೊತೆ ನಾನು ಈ ಕೇಕನ್ನು ಕಟ್ ಮಾಡ್ತಿದ್ದೀನಿ. ಆ್ಯಂಡ್ ಬನ್ನಿ ಎಲ್ಲರೂ ನನ್ನ 10Kನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಕ್ಯಾಫೆ ಯಾವ ಥರ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಚಿಕ್ಕದಾಗಿ ಎಸ್ಥೆಟಿಕ್ ಆಗಿದೆ. ಆ್ಯಂಡ್ ನನ್ನ ಕೇಕ್ ಹೇಗಿದೆ ನಿಮ್ಮೆಲ್ಲರ ಜೊತೆ ಇದು ನನ್ನ ಫಸ್ಟ್ ಸೆಲೆಬ್ರೇಷನ್. ಸೊ ಸಣ್ಣದಾಗಿ ಒಂದು ಚೀಸ್ ಕೇಕನ್ನು ಆರ್ಡರ್ ಮಾಡಿದ್ದೆ. ಚೀಸ್ ಕೇಕ್. ಆ್ಯಂಡ್ ಇಲ್ಲಿ ಅವ್ರಿಗೆ ಹೇಳಿದ್ದಕ್ಕೆ ಖುಷಿಯಾಗಿ ಅವರು ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ 10K ಅಂತ ಬರೆದು ಕೊಟ್ಟಿದ್ದಾರೆ. ಆ್ಯಂಡ್ ಈ ಕೇಕ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಡೆಸರ್ಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಚೀಸ್ ಕೇಕ್. ಈ ಚೀಸ್ ಬಾಯಲ್ಲಿಟ್ಟರೆ ಹಾಗೆ ಮೆಲ್ಟ್ ಆಗೋಗ್ಬಿಡ್ತಿತ್ತು. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಸ್ಟ್ರೈಟ್ ನಾನು ಮನೆಗೆ ರಿಟರ್ನ್ ಆಗಬೇಕು ಅಂತಿದ್ದೆ. ಬಟ್ ಅಷ್ಟರಲ್ಲಿ ನನಗೆ ನೆನಪಾಗಿದೆ ಏನಂದರೆ, ನನ್ನ ಹತ್ರ ಕ್ಯಾಬಿನ್ ಬ್ಯಾಗೇಜ್ ಇಲ್ಲ ಅಂತ. ಸೊ ಅಲ್ಲೇ ಹತ್ರದಲ್ಲಿರೋ ಒಂದು ಸ್ಟ್ರೀಟ್ಗೆ ಹೋಗಿ ಒಂದು ಚಿಕ್ಕ ಟ್ರಾಲಿಯನ್ನು ತಗೊಂಡೆ. ಇದರಲ್ಲೂ ಕೂಡ ಮನೆಗೆ ಹೋಗಿ ಪ್ಯಾಕ್ ಮಾಡಬೇಕು. ಸೊ ಇಷ್ಟು ಇವತ್ತಿನ ಡೇ ಆಗಿತ್ತು. ಆ್ಯಂಡ್ ಈ ವ್ಲಾಗನ್ನು ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ 10K ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಇಲ್ಲಿಂದ ಏನೇನು ತಗೊಂಡು ಹೋಗ್ತಿದ್ದೀನಿ, ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಮನೆಗೆ ಅಂತೆಲ್ಲ ನಾನು ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್